ಏರ್ಪೋರ್ಟ್ ಬಗ್ಗೆ ಏನು ಹೇಳ್ತೀವಿ, ಯಾವಾಗ ಶುರು ಮಾಡ್ತೀರಿ? ಏರ್ಪೋರ್ಟ್ ಬಗ್ಗೆ ನಾನೇನು ಹೇಳೋದದ, ನಾವು ಸೆಂಟ್ರಲ್ದಾಗಿದ್ರಿ, ಅಲ್ಲಿ ಪ್ರಾಬ್ಲಮ್ ಅದ ಅದು. ನಾನು ನಿಮಗೆ ಏರ್ಪೋರ್ಟ್ ಬಗ್ಗೆ ಭಾಳ ಸಾರಿ ಹೇಳಿದ್ದೀನಿ. ನನಗೆ ಏರ್ಪೋರ್ಟ್ ಬಗ್ಗೆ ವಿಶೇಷವಾದಂಥ ಕಳಕಳಿ ಕಾಳಜಿ ಯಾಕಿತ್ತಂದ್ರೆ, ನಿಮಗೆ ಗೊತ್ತದ, ನೀವು ನಮ್ಮ ಫ್ರೆಂಡೇ ಇದ್ದೀರಿ. ನಾನು ಗೌರ್ಮೆಂಟ್ ಸರ್ವೀಸಲ್ಲಿ ಇದ್ದೆ, PWD ಇದ್ದಾಗ ನಾವು 1975ದಿಂದ ಕಂಟಿನ್ಯೂವಸ್ ಬುರ್ಣಾಪುರ ಮುಂದೆ ಒಂದು ಏರ್ಪೋರ್ಟ್ ಆಗಬೇಕು ಅಂತೇಳಿ ಆವಾಗಿನ ಕಾಲದಾಗ ಟೇಪ್ ಹಚ್ಚಿ, ಡಂಪಿ ಲೆವೆಲ್ ಹಚ್ಚಿ, ಸರ್ವೆ ಮಾಡಿ, ಎಸ್ಟಿಮೇಟ್ ಮಾಡಿ ತೊಗೊಂಡು ಹೋಗ್ತಿದ್ವಿ. ಅಲ್ಲಿ ಹೋದ್ಮೇಲೆ ಒಂದಿನ 2 ದಿನ ಇಟ್ಕೋತಿದ್ರು. ಆ ಎಸ್ಟಿಮೇಟು ನಾವೇನು ತೊಗೊಂಡು ಪ್ರಪೋಸಲ್ ಹೋಗಿದ್ವಿ, ಅದಕ್ಕೇನಾರ ಒಂದು ಕ್ವಾರಿ ಹಾಕಿ ಅಬ್ಜೆಕ್ಷನ್ ಹಾಕಿ ವಾಪಸ್ ಕಳಿಸ್ಬಿಡ್ತಿದ್ರು. ಮತ್ತು ಅದು ಅಲ್ಲೇ ಬೀಳ್ತಿತ್ತು. ಹಿಂಗೆ ಒಂದು 20 ವರ್ಷಗಟ್ಟಲೆ ನಾವು ಅದನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡಿದವರು ಕೆಂಪು ಬಸ್ನಾಗ. ಅದಕ್ಕೆ ನನಗೆ ಒಂದು ಭಗವಂತನ ಕೃಪೆಯಿಂದ ಮತ್ತು ಬಿಜಾಪುರದಲ್ಲಿ ಹುಟ್ಟಿನ ಅನ್ನೋ ಕಾರಣಕ್ಕೆ ಒಂದು ಅವಕಾಶ ಬಂದಾಗ ಮಾಡಬೇಕು ಅಂತ PWD ಮಿನಿಸ್ಟರ್ ಆದ ಕೂಡಲೇ ಕ್ಲಿಯರ್ ಮಾಡಿ 220 ಕೋಟಿ ಪ್ಲಸ್ 120 340 ಕೋಟಿ ಕೊಟ್ಟಿದ್ವಿ ಆ ಟೈಮ್ನಲ್ಲಿ. ಒಮ್ಮೆ 220 ಕೊಟ್ಟು ಸ್ಟಾರ್ಟ್ ಮಾಡಿದ್ವಿ. ನಂತರ ಅದು ATR 72 ಸಣ್ಣ ವಿಮಾನ ಇಳಿಯುವಂಥದಕ್ಕೆ 220 ಕೋಟಿದು ಪ್ರಪೋಸಲ್ ಇತ್ತು. ಆಮೇಲೆ ಇಲ್ಲ ಏರ್ ಬಸ್ಗಳೇ ಬರಬೇಕು ಅಂಥೇಳಿ 340 ಕೋಟಿ ಆಗ್ತದಂದ್ರು. ಮತ್ತು 120 ಕೋಟಿ ಬೊಮ್ಮಾಯಿರು ಇದ್ದಾಗ ಕೊಟ್ಟು 220 ಯಡಿಯೂರಪ್ಪನವ್ರು, 120 ಬೊಮ್ಮಾಯಿರು ಇದ್ದಾಗ ಕೊಟ್ಟು ಮಾಡಿದ್ವಿ. ಅದನ್ನು ತಾಂತ್ರಿಕ ಕಾರಣಗಳಿಂದ ನಿಲ್ಲಿಸಿದಾರ. ಅದು ಆಗ್ತದೆ. ಒಂದೇ ಪರಿಸರದ್ದು ಒಂದೇ ರೀ. ನೀವು ಭಾಳ ಮಂದಿ ನೋಡಿರ್ಲಿಕ್ಕಿಲ್ಲ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಒಂದು ನೋಟಿಸ್ ಬಂದದ, PWD ಪರಿಸರ ಇಲಾಖೆಗೂ ಬಂದದ. ಅವರು ಅದನ್ನು ತೊಗೊಂಡು ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಬಂದಿದ್ರೆ ಅವತ್ತೇ ಕ್ಲಿಯರ್ ಆಗೋದು. ಇವರು 3 ನೋಟಿಸ್ ಬಂದವು, ಮೀಟಿಂಗ್ಗೆ ಹೋಗಿಲ್ಲ. ಹೀಗಾಗಿ ಅದು ಸಮಸ್ಯೆ ಆಗ್ಯದ. ಅಧಿಕಾರಿಗಳು, ಒಬ್ಬ ಸಣ್ಣ ಅಧಿಕಾರಿ, ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಮಾಡಿದ ತಪ್ಪಿನಿಂದ ಅದು ಇಷ್ಟು ಇದು ಆಗಿದೆ. ಮಾಡ್ತಿದ್ವಿ. ಅದು ಏನಾಯಿತು, ನಮಗೂ ಏಪ್ರಿಲ್ದಲ್ಲಿ ಇಲೆಕ್ಷನ್ ಡಿಕ್ಲೇರ್ ಹಾಕೋದಂತ ತಿಳ್ಕೊಂಡಿದ್ವಿ. ಮಾರ್ಚ್ 30ಕ್ಕೆ ಒಂದು 15 ದಿವಸ ಮುಂಚೆನೇ ಆಯಿತು. ಅದನ್ನು ಮಾಡ್ಬೇಕಂತ ಇತ್ತು ನಮ್ದು. ಏಪ್ರಿಲ್ ಫಸ್ಟ್ ವೀಕ್ನಾಗ ಇರಲಿ, ಏನು ಯಾರು ಮಾಡಿದ್ರು ಒಂದೇ, ಗೌರ್ಮೆಂಟ್ ಮಾಡಲಿ. ಥ್ಯಾಂಕ್ ಯು.